ಇನ್ನು ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಮಾಜಿ ಡಿಸಿಎಂ ಆದಂತಹ ಈಶ್ವರಪ್ಪನವರು ಕೂಡ ಮಾತನಾಡಿದ್ದಾರೆ. ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಈಗ ಕೇಸರಿ ಪಡೆ ಒತ್ತಾಯವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಕೂಗಿಗೆ ಸಂಬಂಧಪಟ್ಟಂತೆ ಸಂಸದ ಡಿ.ಕೆ. ಸುರೇಶ್ ಅವರು ನಿನ್ನೆ ಬಜೆಟ್ ಸಂದರ್ಭದಲ್ಲಿ ಮಾತನಾಡುವ ವೇಳೆ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲೂ ದಕ್ಷಿಣ ಭಾರತಕ್ಕೆ ಬಜೆಟ್ನಲ್ಲಿ ಅನ್ಯಾಯವಾಗಿದೆ, ಇದೇ ರೀತಿ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೆ ಧ್ವನಿ ಎತ್ತಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಸುರೇಶ್ ಅವರು ಪ್ರತ್ಯೇಕ ದೇಶದ ಮಾತಾಡಿದ್ದಾರೆ, ಪ್ರತ್ಯೇಕ ದೇಶವನ್ನು ಕೇಳಬೇಕಾಗುತ್ತೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಿ? ಕಾಂಗ್ರೆಸ್ನವರಿಗೆ ದೇಶ ಒಡೆಯೋದಿರ್ಬೋದು, ಸಮಾಜ ಒಡೆಯೋದಿರ್ಬೋದು ಹೊಸದಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೇ ಮೊಹಮ್ಮದ್ ಅಲಿ ಜಿನ್ನಾ ಮುಸಲ್ಮಾನರಿಗೆ ಸಪರೇಟ್ ರಾಷ್ಟ್ರ ಬೇಕು ಕೂಗಿ 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 ಹಿಂದೂಸ್ತಾನ ಪಾಕಿಸ್ತಾನ ಅಂತ ದೇಶವನ್ನೇ ಒಡೆದಿದ್ದ ಪಾರ್ಟಿ ಕಾಂಗ್ರೆಸ್ಸು. ಇದು ಜಿನ್ನಾ ಸಂಸ್ಕೃತಿ. ಆ ಜಿನ್ನಾ ಸಂಸ್ಕೃತಿಯನ್ನು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಡಿ.ಕೆ. ಸುರೇಶ್ ಅವರು ಮುಂದುವರಿಸ್ತಾ ಇದ್ದಾರೆ. ದಕ್ಷಿಣ ಭಾರತವನ್ನು ನಾವು ಬೇರೆ ರಾಷ್ಟ್ರವಾಗಿ ಬೇಡಿಕೆ ಇಡಬೇಕಾಗತ್ತೆ ಅನ್ನೋಂಥ ಮಾತಿದೆಯಲ್ಲ, ಈ ದೇಶದ್ರೋಹಿ ಹೇಳಿಕೆ. ದೇಶವನ್ನು ಒಂದುಗೂಡಿಸ್ಬೇಕು ಅಂತ ಅಂದ್ಕೊಂಡು ಭಾರತ್ ಜೋಡೋ ಅಂತ ನಾಟಕ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ. ಇವರು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ದೇಶವನ್ನು ಒಡಿಬೇಕಾಗತ್ತೆ ಅನ್ನೋಂಥ ಮಾತು ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಇದು ಜಿನ್ನಾ ಸಂಸ್ಕೃತಿ. ಈ ಜಿನ್ನಾ ಸಂಸ್ಕೃತಿನ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ನಾವು ಮಾಡೋಕ್ಕೆ ಬಿಡೋದಿಲ್ಲ. ಡಿ.ಕೆ. ಸುರೇಶು ಡಿ.ಕೆ. ಶಿವಕುಮಾರ್ ಈ ಮಾತು ಹೇಳಿದ್ರೆ ನಾವು ದಕ್ಷಿಣ ಭಾರತವನ್ನು ಸಪ್ರೇಟ್ ಮಾಡ್ತೀವಿ ಅಂತ ಕೇಳ್ತೀವಿ ಅಂತ ಹೇಳಿದ್ರೆ ಅದನ್ನು ತುಂಬ ಸಂತೋಷ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಹೇಳಿಕೆ ಏನು, ಇದು ಈ ಬಗ್ಗೆ ಅವ್ರ ರಿಯಾಕ್ಷನ್ ಏನು? ಡಿ.ಕೆ. ಸುರೇಶ್ ಅವರು ಡಿ.ಕೆ. ಶಿವಕುಮಾರ್ ಅವರು ಇದನ್ನು ದೇಶವನ್ನು ಒಡೆದು ದಕ್ಷಿಣ ಭಾರತವನ್ನು ಸಪರೇಟ್ ರಾಷ್ಟ್ರ ಕೇಳ್ತೀವಿ ಅಂತ ಹೇಳ್ತಾರಲ್ಲ, ಈ ಖರ್ಗೆ ಅವರ ಅಭಿಪ್ರಾಯ ಏನು? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಏನು? ನಾನು ಅದಕ್ಕೋಸ್ಕರ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಈ ರಾಷ್ಟ್ರದ್ರೋಹಿ ಹೇಳಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಪೋದಿಲ್ಲ ಮತ್ತು ಸಪ್ರೇಟ್ ರಾಷ್ಟ್ರ ಆಗೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಾವು ದೇಶವನ್ನು ಅಖಂಡ ಭಾರತವನ್ನು ವಿಭಜನೆ ಮಾಡಬೇಕು, ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಭಾರತವನ್ನು ಪ್ರತ್ಯೇಕ ರಾಜ್ಯ ದೇಶವಾಗಿ ವಿಂಗಡಿಸಬೇಕು ಅಂತ ಒಂದು ಹೇಳಿಕೆ ಇವತ್ತು ಸಂಸದರು ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ವಿಪಕ್ಷ ನಾಯಕರು ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಗಮನಕ್ಕೂ ಬಂದಿರುತ್ತೆ, ಹಾಲಿ ಸಂಸದರು ಈ ರೀತಿ ಒಂದು ಹೇಳಿಕೆ ಕೊಡ್ತಾರೆ, ಇಡೀ ಭಾರತ ಒಂದು ಅಖಂಡ ಭಾರತ, ಈ ಭಾರತನ ವಿಭಜನೆ ಮಾಡಬೇಕು, ದಕ್ಷಿಣ ಭಾರತವನ್ನು ಪ್ರತ್ಯೇಕ ದೇಶವಾಗಿ ನೋಡಬೇಕು ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ನನಗೆ ಆಘಾತ ಆಗಿದೆ. ಒಂದು ರೀತಿ ದಿಗ್ಭ್ರಮೆ. ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ತಗೊಂಡು ನಾನು ಭಾರತದ ಏಕತೆಯನ್ನು ಹಿಡಿತೀನಿ, ಸಂವಿಧಾನದ ರೀತಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ, ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾರತವನ್ನು ವಿಭಜನೆ ಮಾಡುವಂಥದ್ದು, ಭಾರತವನ್ನು ಭಾಗ ಮಾಡ್ತೀನಿ ಅಂತೇಳಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು, ಈಗಾಗಲೇ H.K. ಪಾಟೀಲ್ ಅವರು ಇರ್ಬೋದು, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಹೌದು, ಅವ್ರು ಕರೆಕ್ಟ್ ಹೇಳಿರೋದು ಅಂತ ಹೇಳಿದ್ದಾರೆ. ಅಂದರೆ ಏನು, ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಮನೆ ಬಿಟ್ಟು ಸುಮಾರು ನೂರಾರು ವರ್ಷಗಳ ಕಾಲ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಬಲಿದಾನ ಮಾಡಿದ್ರು. ತಮ್ಮ ಜೀವ ಎಲ್ಲ ಬದಿಕೊಟ್ರು. ಇವತ್ತು ಸ್ವಾತಂತ್ರ್ಯ ಕೊಟ್ಟಿದೆ ಅಖಂಡ ಭಾರತ. ಇಂಥ ಭಾರತವನ್ನು, ಭಾರತ ಮಾತೆಯನ್ನು ಹೊಡಿಬೇಕು ಅಂತ ಹೇಳ್ತಾರಲ್ಲ, ಎಷ್ಟು ಕಾಂಗ್ರೆಸ್ ಅವರು ನೀಚರು ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ. ಒಂದು ರೀತಿ ಹಣಕ್ಕೋಸ್ಕರ, ಲಾಭ ನಷ್ಟಕ್ಕೋಸ್ಕರ ಭಾರತ ಮಾತೆಯನ್ನು ಭಾಗ ಮಾಡ್ತಾರೆ. ಯಾರಾದ್ರೂ ನನಗೆ ಲಾಭ ಬರ್ತೈತೆ, ನಷ್ಟ ಬರ್ತೈತೆ ಅಂತ. ನಮ್ಮಮ್ಮ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾರೆ, ಚಿನ್ನದ ಒಡವೆ ಹಾಕ್ಕೊಂಡಿದ್ದಾರೆ ಅಂದರೆ ಇವರು ನಮ್ಮಮ್ಮ. ಖಾದಿ ಹಾಕ್ಕೊಂಡಿದ್ದಾರೆ, ಮೈ ಮೇಲೆ ಒಡವೆ ಇಲ್ಲ ಅಂದರೆ ಇವರು ನಮ್ಮಮ್ಮ ಅಲ್ಲ. ಆ ಮನಸ್ಥಿತಿ ಈ ಕಾಂಗ್ರೆಸ್ ಅವ್ರದ್ದು. ಸರ್, ಸಂವಿಧಾನದಲ್ಲಿ ಮೊದಲ ವಾಕ್ಯನೇ ಬರುತ್ತೆ, ಸಾರ್ವಭೌಮತ್ವ ರಾಷ್ಟ್ರ ನಮ್ಮದು ಅಂತ, ಏಕತೆಯಿಂದ ಇರ್ತೀವಿ ಅಂತ. ಈ